ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಆನ್ಲೈನ್ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಈ ಹಿಂದೆ ಈ ಗ್ರೈಂಡಿಂಗ್ ಮಿಲ್ ಸ್ಟ್ರಕ್ಚರ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಅದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡಿದ್ವಿ. ಗ್ರೈಂಡಿಂಗ್ ವೀಲ್ ಸ್ಟ್ರಕ್ಚರು ಹೇಗಿರುತ್ತೆ, ಕನ್ಸ್ಟ್ರಕ್ಷನ್ ಹೇಗಿರುತ್ತೆ, ಮತ್ತು ಅದರಲ್ಲಿ ಏನೇನಿರುತ್ತೆ, ಕಟಿಂಗ್ ಮಾಡೋದಕ್ಕೆ ಅಬ್ರೆಸಿವ್ಸ್ ಅಂತ ಇರುತ್ತೆ, ಅದರಲ್ಲಿ ನ್ಯಾಚುರಲ್ ಅಬ್ರೆಸಿವ್ಸು ಮತ್ತು ಆರ್ಟಿಫಿಷಿಯಲ್ ಅಬ್ರೆಸಿವ್ಸ್ ಅಂತ ಇರುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ. ಮತ್ತು ಅದರಲ್ಲಿ ಆ ಅಬ್ರೆಸಿವ್ಸ್ನ ಹಿಡಿದು ಇಟ್ಕೊಳ್ಳೋದಕ್ಕೆ ಬಾಂಡನ್ನ ಯೂಸ್ ಮಾಡ್ತಾರೆ. ಆ ಬಾಂಡಲ್ಲಿ ಬೇಕಾದಷ್ಟು ಟೈಪ್ಗಳು ಬಾಂಡ್ಗಳಿದ್ದಾವೆ. ಮತ್ತು ಅದು ಗ್ರಿಟ್ ಸೈಜ್ ಏನು, ಸ್ಟ್ರಕ್ಚರ್ ಅಂದರೆ ಏನು ಅಂತೆಲ್ಲ ನಾವು ತಿಳ್ಕೊಂಡಿದ್ವಿ. ಅದು ಮುಂದುವರೆದ ಭಾಗವಾಗಿ ಇವತ್ತು ನಾವು ಈ ಗ್ರೈಂಡಿಂಗ್ ವೀಲಲ್ಲಿ ಒಂದು ಸ್ಟ್ಯಾಂಡರ್ಡ್ ಮಾರ್ಕಿಂಗ್ ಸಿಸ್ಟಮ್ ಇರುತ್ತೆ. ಗ್ರೈಂಡಿಂಗ್ ವೀಲಲ್ಲಿ ಒಂದು ಸ್ಟ್ಯಾಂಡರ್ಡ್ ಮಾರ್ಕಿಂಗ್ ಸಿಸ್ಟಮ್ ಇರುತ್ತೆ. ಈ ಸ್ಟ್ಯಾಂಡರ್ಡ್ ಮಾರ್ಕಿಂಗ್ ಸಿಸ್ಟಮೇ ನಮಗೆ ಆ ವೀಲು ಯಾವ ವೀಲು, ನಾವು ಮತ್ತು ಯಾವುದಕ್ಕೆ ಯೂಸ್ ಮಾಡ್ಬೋದಾದಂಥ ವೀಲ್ ಅದು ಅಂತ ನಮಗೆ ಗೊತ್ತಾಗೋದೇ ಈ ಮಾರ್ಕಿಂಗ್ ಸಿಸ್ಟಮಲ್ಲಿ. ಆಮೇಲೆ ಇದಕ್ಕೆ ಒಂದು ಈ ಮಾರ್ಕಿಂಗ್ ಸಿಸ್ಟಮ್ ಅಂತಂದರೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಮಾರ್ಕಿಂಗ್ ಇದೆ, ಒಂದು ಸಿಸ್ಟಮ್ಯಾಟಿಕ್ಕಾಗಿ ಮಾರ್ಕಿಂಗ್ ಇದೆ. ಅದೇನು ಅಂತ ನೋಡೋಣ. ಸ್ಟ್ಯಾಂಡರ್ಡ್ ವೀಲ್ ಮಾರ್ಕಿಂಗ್ಸ್ ಸ್ಪೆಸಿಫೈ ಆಲ್ ದ ಇಂಪಾರ್ಟೆಂಟ್ ವೀಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಈ ಸ್ಟ್ಯಾಂಡರ್ಡ್ ಮಾರ್ಕಿಂಗು ಏನಪ್ಪ ಹೇಳುತ್ತೆ ಅಂದರೆ, ನಮಗೆ ಏನು ಸ್ಪೆಸಿಫೈ ಮಾಡುತ್ತೆ ಅಂತಂದರೆ, ಎಲ್ಲ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸು, ವೀಲ್ದು ಎಲ್ಲ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನಮಗೆ ಹೇಳುತ್ತೆ. ಈ ಸ್ಟ್ಯಾಂಡರ್ಡ್ ಮಾರ್ಕಿಂಗು ನಮಗೆ ಆ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಸ್ಪೆಸಿಫೈ ಮಾಡುತ್ತೆ. ನಮಗೆ ಈ ಮಾರ್ಕಿಂಗೇ ನಮಗೆ ಆ ವೀಲ್ ಏನು, ಯಾತಕ್ಕೋಸ್ಕರ ಯೂಸ್ ಮಾಡೋದು ಅಂತೆಲ್ಲ ಹೇಳೋದು ಈ ಮಾರ್ಕಿಂಗ್ ಸಿಸ್ಟಮೇ. ಮತ್ತು ದ ಮಾರ್ಕಿಂಗ್ ಸಿಸ್ಟಮ್ ಕಂಪ್ರೈಸಸ್ ಆಫ್ 7 ಸಿಂಬಲ್ಸ್ ವಿಚ್ ಆರ್ ಅರೇಂಜ್ಡ್ ಇನ್ ದಿ ಫಾಲೋಯಿಂಗ್ ಆರ್ಡರ್ ಆ್ಯಸ್ ಶೋನ್ ಇನ್ ಫಿಗರ್. ಇಲ್ಲೊಂದು ಫಿಗರ್ ಬರುತ್ತೆ, ಇದು ನೋಡಿ. ದ ಮಾರ್ಕಿಂಗ್ ಸಿಸ್ಟಮ್ ಕಂಪ್ರೈಸಸ್ ಆಫ್ 7 ಸಿಂಬಲ್ಸ್. ಇಲ್ಲಿ 7 ಸಿಂಬಲ್ಸ್ ಇದೆ ನೋಡಿ. 1 2 3 4 5 6 7. ಇದನ್ನು ದೊಡ್ಡದು ಮಾಡಿ ತೋರಿಸಿದ್ದೀನಿ ಇಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ತನಕ. ಒಂದು 51 A 46 H 5 V 8 ಅಂತ 7 ಸಿಂಬಲ್ಸ್ ಇದ್ದಾವೆ. ಈ 7 ಸಿಂಬಲ್ಸು ಬೇರೆ ಬೇರೆ ಅರ್ಥ ಕೊಡುತ್ತೆ ನಮಗೆ. 7 ಸಿಂಬಲ್ಸು ನಮಗೆ ಬೇರೆ ಬೇರೆ ಅರ್ಥ ಕೊಡುತ್ತೆ. ಮತ್ತು ಇದು 7 ಸೇರಿಕೊಂಡು ನಮಗೆ ಈ ಈ ಗ್ರೈಂಡಿಂಗ್ ವೀಲ್ನ ಕ್ಯಾರೆಕ್ಟರಿಸ್ಟಿಕ್ಸ್ನ ನಮಗೆ ಸ್ಪೆಸಿಫೈ ಮಾಡುತ್ತೆ. 7 ಸಿಂಬಲ್ಸ್ ಇದ್ದಾವೆ ಇಲ್ಲಿ ನೋಡಿ. ಪೂರ್ತಿ ಇದೆ ಅಲ್ವಾ? 51 A 46 H 5 V 8. ಇದಿಷ್ಟು ಸಿಂಬಲ್ಗಳು. ಇದಿಷ್ಟು ಸಿಂಬಲ್ಗಳು. ಮತ್ತು ಎಕ್ಸಾಂಪಲ್ ನೋಡೋಣ. ಅಲ್ಲಿ ಕೊಟ್ಟಿರೋದನ್ನೇ ನಾವು ಏನು ಕೊಟ್ಟಿದ್ದಾನೆ ಅಂತ ನೋಡೋಣ. ಮಾರ್ಕಿಂಗ್ ಸಿಸ್ಟಮು 51 A 46 H 5 V 8 ಅಂತ ಕೊಟ್ಬಿಡ. ಒಟ್ಟು 7 1 2 3 4 5 6 7 7 ಸಿಸ್ಟಮ್ ಕೊಟ್ಬಿಡ. 7 ಸಿಂಬಲ್ಲು. ಇದು ನೋಡಿ, 7 ಸಿಂಬಲ್ಲು ಏನೇನಿರುತ್ತೆ, ಆ ಯಾವುದ್ಯಾವುದು ಏನೇನು ಅಂತ ನೋಡೋಣ. ಪೊಸಿಷನ್ 0ನಲ್ಲಿ 51 ಇದೆ, ಪೊಸಿಷನ್ 1ನಲ್ಲಿ A ಇದೆ, ಪೊಸಿಷನ್ 2ನಲ್ಲಿ 46 ಇದೆ, ಪೊಸಿಷನ್ 3ನಲ್ಲಿ H ಇದೆ, ಪೊಸಿಷನ್ 4ರಲ್ಲಿ 5 ಇದೆ, ಮತ್ತು ಪೊಸಿಷನ್ 5ಅಲ್ಲಿ V ಇದೆ, ಮತ್ತು ಪೊಸಿಷನ್ 6ಅಲ್ಲಿ 8 ಇದೆ. 0 ಇಂದ 6 ಅಂದರೆ ಒಟ್ಟು 7 ಸಿಂಬಲ್ ಇದ್ದಾವೆ. ಇದರಲ್ಲಿ ಈ 51 ಅಂದರೆ ಏನು ನೋಡೋಣ. 51 ಅಂದರೆ ಮ್ಯಾನುಫ್ಯಾಕ್ಚರರ್ ಸಿಂಬಲ್ ಫಾರ್ ಅಬ್ರೆಸಿವ್. ಆ ಅಬ್ರೆಸಿವ್ ಇದೆಯಲ್ಲ, ಆ ಗ್ರೈಂಡಿಂಗ್ ಮಿಲ್ನಲ್ಲಿ ಅಬ್ರೆಸಿವ್ ಯೂಸ್ ಮಾಡ್ತಾರಲ್ಲ, ಆ ಅಬ್ರೆಸಿವ್ನ ಯೂಸ್ ಮಾಡೋದು ಮ್ಯಾನುಫ್ಯಾಕ್ಚರರ್ ಸಿಂಬಲ್ಲು. ಮ್ಯಾನುಫ್ಯಾಕ್ಚರರು ಅವರ ಸಿಂಬಲ್ನ ಇಟ್ಕೊಂಡಿರ್ತಾರೆ. ಇದು ಆಪ್ಷನಲ್ಲು. ಅಂದರೆ ಕೆಲವು ಸಲ ಇರುತ್ತೆ, ಕೆಲವು ಸಲ ಇರಲ್ಲ. ಕೆಲವು ಕಂಪ್ನಿಯವರು ಇದನ್ನು ಹಾಕಿರ್ತಾರೆ, ಕೆಲವು ಕಂಪ್ನಿಯವರು ಹಾಕಿರಲ್ಲ. ಸೊ ಈ 51 ಅನ್ನೋದು ನಮ್ಗೆ ಏನು ತೋರಿಸುತ್ತೆ? ಮ್ಯಾನುಫ್ಯಾಕ್ಚರರ್ ಸಿಂಬಲ್ ಫಾರ್ ಅಬ್ರೆಸಿವ್. ಅಬ್ರೆಸಿವ್ಗೆ ಮ್ಯಾನುಫ್ಯಾಕ್ಚರರ್ಸೇ ಮಾಡಿರುವಂಥ ಒಂದು ಸಿಂಬಲ್ ಇರುತ್ತೆ. ಈ 51 ತೋರಿಸ್ತಾ ಇರೋದು, ಸ್ಪೆಸಿಫೈ ಮಾಡ್ತಾ ಇರೋದು ನಮಗೆ. ಮತ್ತು ಪೊಸಿಷನ್ 1ನಲ್ಲಿರೋದು ಎ. ಈ ಎ ಏನಪ್ಪ ಹೇಳುತ್ತೆ ಅಂತಂದರೆ, ಟೈಪ್ ಆಫ್ ಅಬ್ರೆಸಿವ್. ಟೈಪ್ ಆಫ್ ಅಬ್ರೆಸಿವ್. ನಾವು ಲಾಸ್ಟ್ ಕ್ಲಾಸಲ್ಲಿ ಟೈಪ್ ಆಫ್ ಅಬ್ರೆಸಿವ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ನ್ಯಾಚುರಲ್ಲ,
ಆರ್ಟಿಫಿಷಿಯಲ್ಲ ಅಂತೆಲ್ಲ ತಿಳ್ಕೊಂಡಿದ್ವಿ. ಅದನ್ನು ಹೇಳುತ್ತೆ ಇದು, ಈ ಎ ಅದನ್ನು ಹೇಳುತ್ತೆ ಟೈಪ್ ಆಫ್ ಅಬ್ರೆಸಿವ್. ಈ ಅಬ್ರೆಸಿವ್ದು ಟೈಪು ಯಾವುದು. ಇನ್ನು ಪೊಸಿಷನ್ 2ನಲ್ಲಿ 46 ಇದೆ, ಅದು ಗ್ರೈನ್ ಸೈಜ್. ನಾವು ಲಾಸ್ಟ್ ಕ್ಲಾಸಲ್ಲಿ ಈ ಗ್ರೈನ್ ಸೈಜ್ ಹೇಗೆ ಮಾಡಿರ್ತಾರೆ, ಹೇಗೆ ಇಡ್ತಾರೆ ಗ್ರೈನ್ ಸೈಜ್ನ ಅಂತೆಲ್ಲ ನೋಡಿದ್ವಿ. ಸೊ ಈ 46 ಏನು ಹೇಳುತ್ತೆ, ನಮಗೆ ಗ್ರೈನ್ ಸೈಜನ್ನ ಹೇಳುತ್ತೆ. ಮತ್ತು ಹೆಚ್ಚು ಗ್ರೇಡ್ ಹೇಳುತ್ತೆ, ಯಾವ ಗ್ರೇಡ್ದು ಇರುತ್ತೆ ಅಂತ. ಯಾವ ಗ್ರೇಡ್ ಅಂತಂದರೆ ಸ್ಟ್ರಾಂಗ್ ಆಗಿದೆಯಾ ವೀಕ್ ಆಗಿದೆಯಾ ಅನ್ನೋದನ್ನು ಹೇಳುತ್ತೆ. ಹೆಚ್ಚು ಏನು ಹೇಳುತ್ತೆ, ನಮಗೆ ಗ್ರೇಡು, ಇದು ಯಾವ ಗ್ರೇಡು ಅನ್ನೋದನ್ನು ಹೇಳುತ್ತೆ. ಆ್ಯಂಡ್ ಪೊಸಿಷನ್ 4ಅಲ್ಲಿರುವಂಥದ್ದು 5, ನಂಬರ್ 5 ಸ್ಟ್ರಕ್ಚರ್. ಈ ಸ್ಟ್ರಕ್ಚರ್ನ ಹೇಳುತ್ತೆ, ಇದು ಕೂಡ ಆಪ್ಷನಲ್ಲು. ಸ್ಟ್ರಕ್ಚರು ಹೇಳುತ್ತೆ, ಇದು ಕೂಡ ಆಪ್ಷನಲ್ಲು. ಕೆಲವು ವೀಲ್ಗಳಲ್ಲಿ ಇರುತ್ತೆ, ಕೆಲವು ವೀಲ್ಗಳಲ್ಲಿ ಇರಲ್ಲ. ನೆಕ್ಸ್ಟು ಪೊಸಿಷನ್ 5ನಲ್ಲಿರುವಂಥದ್ದು ಟೈಪ್ ಆಫ್ ಬಾಂಡ್. ಇದು ಇದ್ದೇ ಇರುತ್ತೆ, ಟೈಪ್ ಆಫ್ ಬಾಂಡ್. ಆ ವಿ ಅನ್ನೋದು ನೋಡಿಲಿ, ವಿ ಅನ್ನೋದು ಟೈಪ್ ಆಫ್ ಬಾಂಡ್. ಯಾವ ಥರ ಬಾಂಡ್ ಯೂಸ್ ಮಾಡಿದ್ದಾರೆ, ವಿಟ್ರಿಫೈಡ್ ಬಾಂಡಾ, ಸಿಲಿಕೇಟ್ ಬಾಂಡಾ, ಶೆಲಾಕ್ ಬಾಂಡಾ, ರಬ್ಬರ್ ಬಾಂಡಾ, ಈ ಥರದ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ಇದಾವಲ್ಲ, ಅದನ್ನು ತೋರಿಸುತ್ತೆ ಈ ಪೊಸಿಷನ್ನು, 6ನೇ ಪೊಸಿಷನ್ನು. ನೆಕ್ಸ್ಟ್ 7ನೇ ಪೊಸಿಷನ್ 6 ಅಂದರೆ ಒಟ್ಟು 7, 0ಇಂದ 7 ಇದೆ. ಕೊನೆ ಪೊಸಿಷನ್ನು ಮ್ಯಾನುಫ್ಯಾಕ್ಚರರ್ಸ್ ಓನ್ ಮಾರ್ಕ್. ಈ 8 ಅನ್ನೋದು ಮ್ಯಾನುಫ್ಯಾಕ್ಚರರ್ಸ್ದು ಓನ್ ಮಾರ್ಕ್. ಇದು ಕೂಡ ಆಪ್ಷನಲ್ಲು. ಕೆಲವು ಕಂಪ್ನಿಗಳು ಇದನ್ನು ತೋರಿಸುತ್ತಾರೆ, ಕೆಲವು ಕಂಪ್ನಿಗಳು ತೋರಿಸಲ್ಲ. ಸರಿ, ಎಕ್ಸಾಂಪಲ್ ಮಾರ್ಕಿಂಗ್ ಸಿಸ್ಟಮಲ್ಲಿ 51 A46 H5V8 ಅಂತ ಕೊಟ್ಬಿಟ್ಟಿದ್ದಾನೆ. ಇದಿಷ್ಟನ್ನು ನಾವು ಏನೇನು ಅಂತ ಇಲ್ಲಿ ಹೇಳಿದ್ವಿ. 51 ಯಾವ ಜಾಗದಲ್ಲಿ ಬರುತ್ತೆ, ಎ ಎಲ್ಲಿ ಬರುತ್ತೆ, ಏನಕ್ಕೆ ಬರುತ್ತೆ ಅಂದರೆ ಎ ಅಂದರೆ ಏನು, 46 ಅಂದರೆ ಏನು, ಈ ಹೆಚ್ ಅಂದರೆ ಏನು, 5 ಅಂದರೆ ಏನು, ಮತ್ತು ವಿ ಅಂದರೆ ಏನು, 8 ಅಂದರೆ ಏನು ಅಂತ ಇಂಡಿವಿಜುವಲ್ ಆಗಿ ಇಲ್ಲಿ ತೋರಿಸಿದ್ದೀವಿ. ಸೊ ಇದೇನು ಕನ್ಫ್ಯೂಷನ್ ಇಲ್ಲ ತಾನೇ. ಇದಿಷ್ಟು ನಾವು ಮಾರ್ಕಿಂಗ್ ಸಿಸ್ಟಮಲ್ಲಿರುತ್ತಿದ್ದು, ಗ್ರೈಂಡಿಂಗ್ ವೀಲ್ದು ಮಾರ್ಕಿಂಗ್ ಸಿಸ್ಟಮು. ಕೆಲವು ಕಂಪ್ನಿಗಳು ಇದಿಷ್ಟು ಹಾಕಿರ್ತಾರೆ, ಕೆಲವು ಕಂಪ್ನಿಗಳು ಇದಿರಲ್ಲ, ಮತ್ತು ಸ್ಟ್ರಕ್ಚರ್ ಇರಲ್ಲ, ಯಾವುದು ಈ ನಂಬರ್ ಇರಲ್ಲ, ಮತ್ತು ಇದಕ್ಕಿರಲ್ಲ. ಕೆಲವು 4 ಇರ್ತವೆ, ಕೆಲವು 5 ಇರ್ತವೆ. ಯೂಶ್ವಲಾಗಿ 5 ಇರ್ತವೆ ಜಾಸ್ತಿ, ಯೂಶ್ವಲಾಗಿ ಎಲ್ಲ ಕಂಪ್ನಿಗಳಲ್ಲಿ. ಮತ್ತು ಇನ್ನೂ ಕೆಲವು ಕಂಪ್ನಿಗಳಲ್ಲಿ ಈ 7 ಸಿಂಬಲ್ಲು ಇರ್ತವೆ. ಮತ್ತು ಇದೇನು 51 ಮತ್ತು ಪೊಸಿಷನ್ 1 ಅದು ಸ್ವಲ್ಪ ನೋಡೋಣ ಟೇಬಲಲ್ಲಿ ಯಾವ ಥರ ಬರುತ್ತೆ ಅಂತ. ಚಾರ್ಟ್ ಇಲಿಸ್ಟ್ರೇಟಿಂಗ್ ದಿ ಸ್ಟ್ಯಾಂಡರ್ಡ್ ಮಾರ್ಕಿಂಗ್ ಸಿಸ್ಟಮ್ ಆಫ್ ಗ್ರೈಂಡಿಂಗ್ ವೀಲ್ ಆ್ಯಸ್ ಪರ್ IS 551/1966. ಇದ್ರ ಪ್ರಕಾರ ಒಂದು ಟೇಬಲ್ ಇದೆ. ಆ ಟೇಬಲಲ್ಲಿ ಇಲ್ಲಿ ನೋಡೋಣ, ಒಂದು ಎಕ್ಸಾಂಪಲ್ ಅವನು ಕೊಟ್ಟಿದ್ದಾನೆ. ಅಲ್ಲಿ ಕೊಟ್ಟಿರೋ ಎಕ್ಸಾಂಪಲ್ ಬೇರೆ, ಅಲ್ಲಿ ಎಲ್ಲು ಅಂತಿದೆ. ಆಮೇಲೆ 36 ಬದಲು ಬೇರೆ 46 ಇತ್ತಲ್ಲಿ ಅಲ್ವಾ. ಆಮೇಲೆ 23 ಬದಲು 8 ಇತ್ತು ಅಲ್ಲಿ ಅಲ್ವಾ. ಇಲ್ಲಿ ಬೇರೆ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಇದು ಒಂದೊಂದಾಗಿ ನೋಡ್ತಾ ಹೋಗೋಣ ಏನಿದು ಅಂತ, ಯಾವ್ಯಾವ ಜಾಗದಲ್ಲಿ ಏನೇನೆಲ್ಲ ಹಾಕ್ಬೋದು, ಏನೇನೆಲ್ಲ ಇರುತ್ತೆ ಅಂತ. 0 ಪೊಸಿಷನಲ್ಲಿ ನೇಚರ್ ಆಫ್ ವೀಲ್ 51 ಅನ್ನೋದು ಇದೆಯಲ್ಲ, ಈ ನೇಚರ್ ಆಫ್ ವೀಲ್ ಏನು, ನೇಚರ್ ಆಫ್ ವೀಲು ಇದು ಮ್ಯಾನುಫ್ಯಾಕ್ಚರರ್ ಸಿಂಬಲ್ಲು. ಮ್ಯಾನುಫ್ಯಾಕ್ಚರರ್ಸು ಬೇರೆ ಬೇರೆ ಕಂಪ್ನಿಯವರು ಅವ್ರದ್ದೇ ಒಂದು ಸಿಂಬಲ್ ಇಟ್ಕೊಂಡಿರ್ತಾರೆ. ಇದೇನು ಮಾಡುತ್ತೆ ಅಂತಂದರೆ ಎಕ್ಸಾಕ್ಟ್ ನೇಚರ್ ಆಫ್ ದ ಅಬ್ರೆಸಿವ್ನ ಕೊಡುತ್ತಿದ್ದು. ದ ಮ್ಯಾನುಫ್ಯಾಕ್ಚರರ್ ಸಿಂಬಲ್ಸ್ ಇಂಡಿಕೇಟಿಂಗ್ ದಿ ಎಕ್ಸಾಕ್ಟ್ ನೇಚರ್ ಆಫ್ ಅಬ್ರೆಸಿವ್. ಇದು ಆಪ್ಷನಲ್. ಕೆಲವು ಕಂಪ್ನಿಗಳು ಹಾಕಿರ್ತಾರೆ, ಕೆಲವು ಕಂಪ್ನಿಗಳು ಹಾಕಿರಲ್ಲ. 0 ಪೊಸಿಷನ್ಲಿರೋದೇನೋ ನೇಚರ್ ಆಫ್ ವೀಲ್, ಆ 51 ಅನ್ನೋದು ನೇಚರ್ ಆಫ್ ವೀಲ್. ಈ ನೇಚರ್ ಆಫ್ ವೀಲ್ ಅಂದರೆ ಏನಿದು, ಮ್ಯಾನುಫ್ಯಾಕ್ಚರರ್ ಸಿಂಬಲ್ ನಮಗೇನು ಇಂಡಿಕೇಟ್ ಮಾಡುತ್ತೆ, ಎಕ್ಸಾಕ್ಟ್ ನೇಚರ್ ಆಫ್ ಅಬ್ರೆಸಿವ್ನ ಇಂಡಿಕೇಟ್ ಮಾಡುತ್ತೆ, ಮತ್ತು ಇಟ್ ಈಸ್ ಆಪ್ಷನಲ್. ನೆಕ್ಸ್ಟು ಪೊಸಿಷನ್ 1ನಲ್ಲಿರೋದು ಏನು ಅಂತ ನೋಡೋಣ. ಪೊಸಿಷನ್ 1ನಲ್ಲಿ ಟೈಪ್ ಆಫ್ ಅಬ್ರೆಸಿವ್ ಅಂತಿದೆ, ಎ ಅಂತಿದೆ. ಅಂದರೆ ಈ ಟೈಪ್ ಆಫ್ ಒಂದು ಕಾಲಮ್ ನಂಬರು ಎ ಅನ್ನೋದು ಟೈಪ್ ಆಫ್ ಅಬ್ರೆಸಿವ್. ಈ ಟೈಪ್ ಆಫ್ ಅಬ್ರೆಸಿವ್ ಅಂದರೆ ಅಬ್ರೆಸಿವ್ ಟೈಪ್ ಯಾವ್ಯಾವುದು ಇಲ್ಲಿ ಬಂತು ನೋಡಿ. ಅಬ್ರೆಸಿವ್ ಟೈಪ್ ಯಾವ್ಯಾವುದು, ಅಲ್ಯೂಮಿನಿಯಂ ಆಕ್ಸೈಡ್ ಅಂದರೆ ಎ, ಸಿಲಿಕಾನ್ ಕಾರ್ಬೈಡ್ಸ್ ಅಂದರೆ ಸಿ. ಅಂದರೆ ನಮಗೆ ಇಲ್ಲಿ ಎ ಜಾಗದಲ್ಲಿ ಬೇಕಾದ್ರೆ ಸಿನೂ ಇರ್ಬೋದು, ಎ ಜಾಗದಲ್ಲಿ ಬೇಕಾದ್ರೆ ಸಿ ಕೂಡ ಇರ್ಬೋದು. ಸಿ ಇದ್ದಾಗ ಈ ಅಬ್ರೆಸಿವ್ ಟೈಪ್ ಯಾವುದು, ಸಿಲಿಕಾನ್ ಕಾರ್ಬೈಡು. ಎ ಇದ್ದರೆ ಇದು ಅಲ್ಯೂಮಿನಿಯಂ ಆಕ್ಸೈಡ್ ಅಂತ. ಟೈಪ್ ಆಫ್ ಅಬ್ರೆಸಿವ್ಗೆ ಈ ಸಿಂಬಲ್ ತೋರಿಸುತ್ತೆ ಎ.
ಈ ಎ ಜಾಗದಲ್ಲಿ ಬೇಕಾದ್ರೆ ಸಿ ಇರ್ಬೋದಿತ್ತು. ಸಿ ಇದ್ದಾಗ ಏನಾಗ್ತಿತ್ತು, ಅದು ಟೈಪು ಸಿಲಿಕಾನ್ ಕಾರ್ಬೈಡ್ ಆಗ್ತಿತ್ತು. ಈಗ ಎ ಇರೋದ್ರಿಂದ ಏನಿದು ಅಲ್ಯೂಮಿನಿಯಂ ಆಕ್ಸೈಡು, ಎ ಇರೋದ್ರಿಂದ ಅಲ್ಯೂಮಿನಿಯಂ ಆಕ್ಸೈಡು. ಸೊ ಪೊಸಿಷನ್ ಒನ್ನಲ್ಲಿರೋವಂಥದ್ದು ಟೈಪ್ ಆಫ್ ಅಬ್ರೆಸಿವ್. ಅದನ್ನು ಎ ಅಂತ ಇಲ್ಲಿ ಕೊಟ್ಟಿದ್ದಾನೆ, ಅವನು ಎಕ್ಸಾಂಪಲ್ ಕೊಟ್ಟಿರೋದು ಇದು. ಈ ಎ ಅಂದರೆ ಏನು ಅಂದರೆ ಅಲ್ಯೂಮಿನಿಯಂ ಆಕ್ಸೈಡ್ ಅಂತ. ಈ ಎ ಜಾಗದಲ್ಲಿ ಬೇಕಾದ್ರೆ ಸಿನೂ ಇರ್ಬೋದಿತ್ತು, ಸಿ ಇದ್ದಿದ್ರೆ ಅದು ಸಿಲಿಕಾನ್ ಕಾರ್ಬೈಡ್ ಅಂತ. ಸೊ ನೆಕ್ಸ್ಟ್ ಪೊಸಿಷನ್ ನೋಡೋಣ. ಇಲ್ಲೂ ಗ್ರೈನ್ ಸೈಜ್ ಅಂತ ಕೊಟ್ಟಿದ್ದಾನೆ. ಗ್ರೈನ್ ಸೈಜ್ಗೆ ಒಂದು ಸೈಜು ಕೊಟ್ಬಿಟ್ಟಿದ್ದಾನೆ, 36 ಅಂತ ಒಂದು ಎಕ್ಸಾಂಪಲು ಕೊಟ್ಬಿಟ್ಟಿದ್ದಾನೆ. ಅದೇನು ನೋಡೋಣ. ಗ್ರೈನ್ ಸೈಜ್ 36 ಅಂತ ಅವ್ನು ಕೊಟ್ಟಿರೋದು ಎಕ್ಸಾಂಪಲ್ಲು. ಇದರಲ್ಲಿ ನೋಡಿ, ಗ್ರೈನ್ ಸೈಜಲ್ಲಿ ಕೋರ್ಸ್ ಆದರೆ ಇಷ್ಟು ಸೈಜ್ ಇರ್ತದೆ, 10, 12, 14, 16, 20, 24 ಇಷ್ಟು ಸೈಜ್ಗಳಿರ್ತವೆ. ಇದು ಕೋರ್ಸ್ ಅಂದರೆ ರಫ್ ವೀಲ್ಗಳಿದು. ರಫ್ ವೀಲ್ಗಳಲ್ಲಿ ಕೋರ್ಸ್ ಅಂತ ಕರಿತೀವಿ. ಕೋರ್ಸ್ ಅಂದರೆ ರಫು. ಈ ರಫ್ ವೀಲ್ಗಳಲ್ಲಿ ಈ ನಂಬರ್ಸ್ ಇರ್ತವೆ. ನೆಕ್ಸ್ಟು ಮೀಡಿಯಮ್ ಸೈಜು. ಮೀಡಿಯಮಲ್ಲಿ ಈ ನಂಬರ್ಗಳಿರ್ತವೆ, 30, 36, 46, 54, 60 ಇದಿಷ್ಟು ನಂಬರ್ಗಳಿರ್ತವೆ. ಆ್ಯಂಡ್ ಫೈನಲ್ಲಿ 80, 100, 120, 150 ಆ್ಯಂಡ್ 180 ಇರುತ್ತೆ. ಆ್ಯಂಡ್ ಇನ್ನೊಂದು ವೆರಿ ಫೈನ್ ಗ್ರೈನ್ ಸೈಜು 4 ಥರ ಇದೆ, ಕೋರ್ಸು, ಮೀಡಿಯಮು, ಫೈನು ಆ್ಯಂಡ್ ವೆರಿ ಫೈನ್. ಈ ವೆರಿ ಫೈನಲ್ಲಿ 220, 240, 280, 320, 400, 500, 600. ಸೊ ಇದಿಷ್ಟು ಗ್ರೈನ್ ಸೈಜು. ಈ 36 ಅನ್ನೋದು ಎಕ್ಸಾಂಪಲ್ ತೊಗೊಂಡಿದ್ದಾನೆ. ಸೊ ಈ 36 ಅಂತ ಕೊಟ್ಟಿದ್ರೆ ನಮಗೇನು ಅಂತ ಗೊತ್ತಾಗಬೇಕು ಅಂದರೆ ಅದು ಮೀಡಿಯಮ್ ಕ್ವಾಲಿಟಿದು, ಕೋರ್ಸ್ ಗ್ರೇಡ್ ಅಲ್ಲ, ಅದು ಮೀಡಿಯಮ್ ಕ್ವಾಲಿಟಿದು. ಗ್ರೈನ್ ಸೈಜು ಮೀಡಿಯಮ್ದು, ನಮಗೆ ಕೋರ್ಸ್ ಅಲ್ಲ ಅದು ನಮಗೆ ಅರ್ಥ ಆಗಬೇಕು. ಈ 36 ಜಾಗದಲ್ಲಿ ಈ 10 ಇರ್ಬೋದು ಅಥವಾ ಈ 600 ಬೇಕಾದ್ರೂ ಇರ್ಬೋದು. ಒಟ್ಟು ನಮಗೆ ಈ ಗ್ರೈನ್ ಸೈಜು 10ಇಂದ 600 ತನಕ ಸ್ಪೆಸಿಫೈ ಮಾಡ್ತಾನೆ. ಡಿಫ್ರೆಂಟು ನಂಬರಲ್ಲಿ 10ಇಂದ 600 ತನಕ ಇದೆ. ಇದರಲ್ಲಿ ಕೋರ್ಸಲ್ಲಿ ಒಂದಷ್ಟು, ಮೀಡಿಯಮಲ್ಲಿ ಒಂದಷ್ಟು, ಫೈನಲ್ಲಿ ಒಂದಷ್ಟು, ವೆರಿ ಫೈನಲ್ಲಿ ಒಂದಷ್ಟು ಇದ್ದಾವೆ. ಈ 36 ಅನ್ನೋದು ಅವನು ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಈ 36 ಜಾಗದಲ್ಲಿ ಇದಿಷ್ಟರಲ್ಲಿ ಯಾವುದಾದ್ರು ನಂಬರ್ ಇರ್ಬೋದಿತ್ತು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಇದಿಷ್ಟರಲ್ಲಿ 10ಇಂದ 600 ತನಕ ಇದೆಯಲ್ಲ, ಇದರಲ್ಲಿ ಯಾವ ನಂಬರ್ ಬೇಕಾದ್ರೂ ಇರ್ಬೋದಿತ್ತು. ಈಗ ಇಲ್ಲಿ ಅವನು ಎಕ್ಸಾಂಪಲ್ 36 ಕೊಟ್ಟಿದ್ದಾನೆ. ಸೊ ನಮಗೆ ಗ್ರೈನ್ ಸೈಜು ಏನು ಅಂತ ಗೊತ್ತಾಗುತ್ತೆ, ಅದು ಮೀಡಿಯಮ್ದು ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ 36 ಬದಲು 120 ಇತ್ತು ಅಂತ ಇಟ್ಕೊಳ್ಳೋಣ. ನೋಡಿ ಇಲ್ಲಿ 120 ಇದ್ದಿದ್ರೆ ಏನಾಗ್ತಿತ್ತದು, ಅವಾಗ ಅದು ಫೈನ್, ಗ್ರೈನ್ ಸೈಜು ಫೈನ್ ಆಗ್ತಿತ್ತು. ಈ 36 ಬದಲು 600 ಇದ್ದಿದ್ರೆ ಅಂತ ಇಟ್ಕೊಳ್ಳೋಣ, ಅವಾಗ ಅದು ವೆರಿ ಫೈನ್ ಸೈಜ್ ಆಗ್ತಿತ್ತು, ವೆರಿ ಫೈನ್ ಆಗ್ತಿತ್ತು. ಸೊ ಹಂಗೆ ಈ 36 ಅನ್ನೋದು ಒಂದು ಎಕ್ಸಾಂಪಲ್ಲು. ಈ 36 ಜಾಗದಲ್ಲಿ ಇದಿಷ್ಟರಲ್ಲಿ ಯಾವುದಾದ್ರು ಒಂದು ನಂಬರ್ ಇರ್ಬೋದಿತ್ತು. 20 ಇರ್ಬೋದಿತ್ತು, 60 ಇರ್ಬೋದಿತ್ತು, 150 ಇರ್ಬೋದಿತ್ತು, 220 ಇರ್ಬೋದಿತ್ತು, 320 ಬೇಕಾದ್ರೆ ಇರ್ಬೋದಿತ್ತು. ಅವನು ಎಕ್ಸಾಂಪಲ್ ನಮಗೆ ಕೊಟ್ಟಿದ್ದಾನೆ. 36 ಅನ್ನೋದು ಗ್ರೈನ್ ಸೈಜ್. ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದಿಷ್ಟರಲ್ಲಿ ಯಾವ ನಂಬರ್ ಬೇಕಾದ್ರೂ ಇರ್ಬೋದಿತ್ತು. ಈಗ ಅವನು ಎಕ್ಸಾಂಪಲ್ 36 ಕೊಟ್ಟಿರೋದ್ರಿಂದ ನಮಗೆ ಅದು ಸ್ಪೆಸಿಫೈ ಮಾಡುತ್ತೆ ಏನಂತ, ಮೀಡಿಯಮ್ ಅದು ಅಂತ ನಮಗೆ ಹೇಳುತ್ತೆ. ಸೊ ನೆಕ್ಸ್ಟು ಪುನಃ ಅದೇ ಬಂತು. ಗ್ರೇಡ್ 3 ಕಾಲಮ್ 3ನಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಗ್ರೇಡ್. ಕಾಲಮ್ 3ನಲ್ಲಿ ಗ್ರೇಡ್ ಕೊಟ್ಬಿಟ್ಟಿದ್ದಾನೆ. ಅದಕ್ಕೆ ಎಕ್ಸಾಂಪಲ್ಲು ಎಲ್ ಅಂತಲೂ ಕೊಟ್ಟಿದ್ದಾನೆ. ಈ ಎಲ್ ಗ್ರೇಡಲ್ಲಿ 3ನೇದು, ಕಾಲಮ್ ನಂಬರ್ 3, ಅದರಲ್ಲಿ ಗ್ರೇಡು ಎಕ್ಸಾಂಪಲ್ ಎಲ್ ಅಂತ ಕೊಟ್ಟಿದ್ದಾನೆ. ನೋಡೋಣ. ನೋಡಿದು ಎಲ್ ಬದಲು ABCDEF ಇದಿಷ್ಟು ಇರ್ಬೋದಿತ್ತು. ಇದಿಷ್ಟರಲ್ಲಿ ಯಾವ್ದು ಬೇಕಾದ್ರೂ ಇರ್ಬೋದಿತ್ತು. ಸೊ ಇದಿಷ್ಟರಲ್ಲಿ ಯಾವ್ದಾರ ಇದ್ದಿದ್ರೆ ಆ ವೀಲು ಸಾಫ್ಟ್ ಗ್ರೇಡ್ದು ಅಂತ ಅನ್ಕೋಬೋದಿತ್ತು. ಬಟ್ ಇಲ್ಲಿ ಅವನು ಎಲ್ಲಿ ಕೊಟ್ಟಿದ್ದಾನೆ. ಸೊ ಇಲ್ಲಿ ಕೊಟ್ಟಿರೋವಂಥ ವೀಲು ಸಾಫ್ಟ್ ಅಲ್ಲ, ಅಂತ ಆಯಿತು. ನೆಕ್ಸ್ಟ್ ನೋಡೋಣ. ನೋಡಿ ಇದು ಜಿಯಿಂದ ವಿ ತನಕ ಕೊಟ್ಬಿಟ್ಟಿದ್ದಾನೆ. ಜಿಯಿಂದ ವಿ ತನಕ ಇದ್ದರೆ ಮೀಡಿಯಮ್ಮು. ಸೊ ಜಿಯಿಂದ ಈಗ ನಮಗೆ ಇಲ್ಲಿ ಎಲ್ಲಿ ಕೊಟ್ಟಿದ್ದಾನೆ, ಇಲ್ಲಿ ಎಲ್ಲಿದೆ. ಸೊ ಅಂದರೆ ಮೀಡಿಯಮ್ ಗ್ರೇಡ್ ವೀಲ್ ಅದು.
ಅವ್ನು ತೋರಿಸಿರೋ ವೀಲು ಇದು, ಅವ್ನು ಎಕ್ಸಾಂಪಲ್ ತೊಗೊಂಡಿರೋದು ಮೀಡಿಯಮ್ ಗ್ರೇಡ್ ವೀಲು. ಸೊ ಇದಲ್ಲದೆ ಹಾರ್ಡ್ ವೀಲು ಇದೆ, ಹಾರ್ಡ್ ವೀಲ್ ಕೂಡ ಇದೆ. ಈ ಹಾರ್ಡ್ ವೀಲು W ಇಂದ Z ತನಕ ಇದ್ದರೆ ಹಾರ್ಡ್ ವೀಲ್ ಅಂತ ಕರೀತಾರೆ. ಸೊ ಈ ಎಲ್ಲು ಎಕ್ಸಾಂಪಲ್ ಅವ್ನು ತಗೊಂಡಿರೋ ಜಾಗದಲ್ಲಿ ಇದಿಷ್ಟರಲ್ಲಿ ಯಾವ್ದು ಬೇಕಾದ್ರೂ ಇರ್ಬೋದಿತ್ತು. A ಇರ್ಬೋದಿತ್ತು, O ಇರ್ಬೋದಿತ್ತು, Y ಇರ್ಬೋದಿತ್ತು, F ಇರ್ಬೋದಿತ್ತು, V ಇರ್ಬೋದಿತ್ತು, W ಇರ್ಬೋದಿತ್ತು, ಯಾವ್ದು ಬೇಕಾದ್ರೂ ಇರ್ಬೋದಿತ್ತು. ಅವನು ಎಕ್ಸಾಂಪಲ್ ಆಗಿ ನಮಗೆ ಈ ಎಲ್ ತೊಗೊಂಡಿದ್ದಾನೆ. ಸೊ ಈ ಎಲ್ ಅಂತಂದರೆ ನಮ್ಗೆ ಏನು ತೋರಿಸುತ್ತೆ ಅದು ಅಂತಂದರೆ ಮೀಡಿಯಮ್ ಗ್ರೇಡ್ ವೀಲ್ ಅದು, ಮೀಡಿಯಮ್ ಗ್ರೇಡು ಗ್ರೈಂಡಿಂಗ್ ವೀಲ್ ಅದು ಅಂತ ನಮಗೆ ಹೇಳ್ತಾ ಇದೆ. ಸೊ ಸಾರಿ ಡಿಯರ್ ಸ್ಟೂಡೆಂಟ್ಸ್, ಸಾರಿ ಫಾರ್ ದ ಇಂಟ್ರಪ್ಷನ್. ಮುನ್ಸಿಪಾಲ್ಟಿಯಿಂದ ಕಸ ತೊಗೊಂಡು ಹೋಗೋಕ್ಕೆ ವ್ಯಾನ್ ಬರುತ್ತಲ್ಲ, ಅದು ಹಾಡಾಕೊಂಡು ಬರ್ತಾನಲ್ಲ, ಅದು ಡಿಸ್ಟರ್ಬೆನ್ಸ್ ಇತ್ತು. ಸೊ ಈ ಮೂರನೇ ಕಾಲಮಲ್ಲಿರೋದು ಗ್ರೇಡ್ ಅಂತ ಹೇಳಿದೆ. ಆ ಗ್ರೇಡು ಇದಿಷ್ಟು ಇರ್ಬೋದು ಅಂತಲೂ ಹೇಳ್ತಾ ಇದ್ದೆ. ಸೊ ಅಂದರೆ ಈ ಎಲ್ ಅನ್ನೋದು ಎಕ್ಸಾಂಪಲ್ ಅನ್ನು ತೊಗೊಂಡಿದ್ದಾನಲ್ಲ, ಈ ಎಕ್ಸಾಂಪಲ್ ತೊಗೊಂಡಿರೋದ್ರಲ್ಲಿ ಈ ABCD ಇದಿಷ್ಟರಲ್ಲಿ ಯಾವುದು ಬೇಕಾದ್ರೂ ಇರ್ಬೋದಿತ್ತು. ಅವನು ಜಸ್ಟ್ ಎಕ್ಸಾಂಪಲ್ ನಮಗೆ ಎಲ್ ಅಂತ ತೊಗೊಂಡಿದ್ದಾನೆ. ಸೊ ಅವನು ಎಲ್ ಅಂತ ತೊಗೊಂಡಿರೋದ್ರಿಂದ ಆ ವೀಲ್ ಯಾವ ಗ್ರೇಡ್ಗೆ ಸಂಬಂಧಪಟ್ಟಿದ್ದು, ಎಲ್ಲಿದೆ ನೋಡಿ, ಮೀಡಿಯಮಲ್ಲಿದೆ. ಎಲ್ಲು ಮೀಡಿಯಮಲ್ಲಿದೆ. ಸೊ ಮೀಡಿಯಮ್ ಗ್ರೇಡು ವೀಲ್, ಅದು ಗ್ರೈಂಡಿಂಗ್ ವೀಲು ಅಂತ ನಮಗೆ ಅದು ಗೊತ್ತಾಗುತ್ತೆ. ಅವನು ಇದರಲ್ಲಿ ಸ್ಪೆಸಿಫೈ ಮಾಡಿರೋದ್ರಲ್ಲಿ ಎಲ್ ಅಂತ ತೊಗೊಂಡಿದ್ದಾನೆ ಎಕ್ಸಾಂಪಲು. ಸೊ ಎಲ್ ಅಂತಂದರೆ ಮೀಡಿಯಮ್ ಅಂತ ಗೊತ್ತಾಗುತ್ತೆ. ಈ ಎಲ್ ಜಾಗದಲ್ಲಿ ಎಕ್ಸ್ ಇದ್ದಿದ್ರೆ ಸೊ ಅದು ಹಾರ್ಡ್ ವೀಲ್, ಅದು ಗ್ರೈಂಡಿಂಗ್ ವೀಲ್ ಯಾವುದದು ಹಾರ್ಡ್ ವೀಲ್ ಅಂತ ತಿಳ್ಕೊಬೇಕಾಗಿತ್ತು ನಾವು. ಈ ಎಲ್ ಜಾಗದಲ್ಲಿ ಡಿ ಇದ್ದಿದ್ರೆ ಅದನ್ನು ಸಾಫ್ಟ್ ವೀಲ್ ಅಂತ ನಾವು ತಿಳ್ಕೊಬೇಕಾಗಿತ್ತು. ಸೊ ಈ ಎಲ್ ಅನ್ನೋದೆಲ್ಲ ಎಕ್ಸಾಂಪಲ್ ಅವ್ನು ಕೊಟ್ಟಿರೋದು, ಇದಿಷ್ಟರಲ್ಲಿ ಯಾವ ಲೆಟ್ರ್ ಬೇಕಾದರೂ ಇರ್ಬೋದಿತ್ತು. ನೆಕ್ಸ್ಟು ಸ್ಟ್ರಕ್ಚರ್, 4ನೇ ಕಾಲಮು ಸ್ಟ್ರಕ್ಚರ್ ಅಂತ ಕೊಟ್ಟಿದ್ದಾನೆ. ಅದರಲ್ಲಿ ನಂಬರ್ 5 ತೊಗೊಂಡಿದ್ದಾನೆ ಅವನು ಎಕ್ಸಾಂಪಲ್ಲು. 4ನೇ ಕಾಲಮದು ಸ್ಟ್ರಕ್ಚರು, ನಂಬರ್ 5 ತೊಗೊಂಡಿದ್ದಾನೆ ಎಕ್ಸಾಂಪಲು. ಅದೇನು ನೋಡೋಣ. ನೋಡಿದು ಸ್ಪೇಸಿಂಗ್ ಫ್ರಮ್ ದಿ ಕ್ಲೋಸೆಸ್ಟ್ ಟು ದ ಮೋಸ್ಟ್ ಓಪನ್, ಹತ್ತಿರದಿಂದ ಸ್ವಲ್ಪ ದೂರದ ತನಕ, ಇದು 0 to 14 ಇದೆ ಇದು ನಂಬರು. ಈ 5 ಅನ್ನೋದು ಎಲ್ಲಿದೆ ನೋಡಿ, 5 ಅನ್ನೋದು ಇಲ್ಲಿದೆ. ಈ 5 ಅನ್ನೋ ಜಾಗದಲ್ಲಿ ಈ ನಂಬರಲ್ಲಿ ಯಾವ್ದು ಬೇಕಾದ್ರೂ ಇರ್ಬೋದಿತ್ತು. ಇದು ಸ್ಟ್ರಕ್ಚರ್ನ ಹೇಳುತ್ತೆ. ಅಂದರೆ ಸ್ಟ್ರಕ್ಚರ್ ಅಂತಂತಂದರೆ ಗ್ರೈಂಡಿಂಗ್ ವೀಲಲ್ಲಿರುವಂಥ ಗ್ರೈನ್ಸ್, ಅಬ್ರೆಸಿವ್ ಗ್ರೈನ್ಸು ಒಂದಕ್ಕೊಂದು ಅಂಟ್ಕೊಂಡಿದೆಯಲ್ಲ, ಆ ಒಂದಕ್ಕೊಂದು ಅಂಟ್ಕೊಂಡಿರೋ ಮಧ್ಯೆ ಬಾಂಡ್ ಎಷ್ಟು ಅಮೌಂಟ್ ಇದೆ ಮತ್ತು ಎಷ್ಟು ಹತ್ತಿರದಲ್ಲಿ ಅಂಟ್ಕೊಂಡಿದೆ ಅನ್ನೋದನ್ನು ತೋರಿಸುತ್ತೆ. ಸ್ಟ್ರಕ್ಚರು ಆ ಗ್ರೈಂಡಿಂಗ್ ವೀಲ್ನಲ್ಲಿ ಇರುವಂಥ ಅಬ್ರೆಸಿವ್ಸು ಒಂದಕ್ಕೊಂದು ಅಂಟ್ಕೊಂಡಿದೆಯಲ್ಲ, ಆ ಅಂಟ್ಕೊಂಡಿರೋದ್ರ ಮಧ್ಯೆ ಬಾಂಡ್ ಇದೆಯಲ್ಲ, ಆ ಬಾಂಡ್ ಎಷ್ಟು ಅಮೌಂಟ್ ಇದೆ ಬಾಂಡು, ಮತ್ತು ಎಷ್ಟು ಹತ್ತಿರದಲ್ಲಿ ಅಂಟ್ಕೊಂಡಿದೆ, ಎಷ್ಟು ಹತ್ತಿರದಿಂದ ಎಷ್ಟು ದೂರದಲ್ಲಿ ಅಂಟ್ಕೊಂಡಿದೆ ಅನ್ನೋದನ್ನು ತೋರಿಸುತ್ತೆ. ಇದು ನಂಬರ್ 5. ಈ 5 ಅನ್ನೋದು ಅವನು ಎಕ್ಸಾಂಪಲ್ ತೊಗೊಂಡಿದ್ದಾನೆ. 5 ಜಾಗದಲ್ಲಿ 14 ಬೇಕಾದ್ರೂ ಇರ್ಬೋದಿತ್ತು, 1 ಬೇಕಾದ್ರೂ ಇರ್ಬೋದಿತ್ತು, 10 ಬೇಕಾದ್ರೂ ಇರ್ಬೋದಿತ್ತು, 7 ಬೇಕಾದರೂ ಇರ್ಬೋದಿತ್ತು. ಸೊ ಅವನು ಎಕ್ಸಾಂಪಲ್ಗೆ ಇದು ತೊಗೊಂಡಿದ್ದಾನೆ. ಇದೇನು ತೋರಿಸುತ್ತೆ ಅಂತಂದರೆ ಬಾಂಡ್ ಎಷ್ಟಿದೆ, ಎಷ್ಟು ಅಮೌಂಟ್ ಇದೆ, ಮತ್ತು ಎಷ್ಟು ಹತ್ತಿರದಲ್ಲಿ ಕಚ್ಕೊಂಡಿದೆ ಒಂದಕ್ಕೊಂದು ಗ್ರೈನ್ಸ್ಗಳು, ಅದನ್ನು ಸ್ಟ್ರಕ್ಚರ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟು ಕಾಲಮಲ್ಲಿ ಟೈಪ್ ಆಫ್ ಬಾಂಡ್ ಅಂತ ಹೇಳಿದ್ದಾನೆ. ಅದಕ್ಕೆ ಎಕ್ಸಾಂಪಲ್ ವಿ ತೊಗೊಂಡಿದ್ದಾನೆ. ಇದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಕಾಲಮ್ ನಂಬರ್ 5 ಟೈಪ್ ಆಫ್ ಬಾಂಡ್, ಅದರಲ್ಲಿ ವಿ ಅಂತ ಅವನು ಎಕ್ಸಾಂಪಲ್ ತೊಗೊಂಡಿದ್ದಾನೆ. ಸೊ ಬೈ ಚಾನ್ಸ್ ವಿ ಅಲ್ಲದೆ ಇದ್ದರೆ ಏನೇನು ಬೇಕಾದ್ರೂ ಇರ್ಬೋದಿತ್ತು. ನೋಡೋಣ, ವಿ ಅಂತ ತೊಗೊಂಡಿರೋದ್ರಿಂದ ಅದು ವೆಟ್ರಿಫೈಡ್ ಬಾಂಡ್ ಇರೋವಂಥ ಗ್ರೈಂಡಿಂಗ್ ವೀಲ್ ಅಂತ ನಮಗೆ ಗೊತ್ತಾಗುತ್ತೆ. ವಿ ಅಂತ ಇರೋದ್ರಿಂದ ವೆಟ್ರಿಫೈಡ್ ಬಾಂಡ್ ಅದು ಅಂತ ನಮಗೆ ಗೊತ್ತಾಗುತ್ತೆ. ಬೈ ಚಾನ್ಸ್ ವಿ ಜಾಗದಲ್ಲಿ ಇ ಇದ್ದಿದ್ರೆ ಶಲಾಕ್ ಅಂತ ಗೊತ್ತಾಗ್ತಿತ್ತು, ಆರ್ ಇದ್ದಿದ್ರೆ ರಬ್ಬರ್ ಅಂತ ಗೊತ್ತಾಗ್ತಿತ್ತು, ಎಸ್ ಇದ್ದಿದ್ರೆ ಸಿಲಿಕೇಟ್ ಬಾಂಡ್ ಅದು ಅಂತ ಗೊತ್ತಾಗ್ತಿತ್ತು. ಸೊ ಈ ವಿ ಜಾಗದಲ್ಲಿ ಇದಿಷ್ಟರಲ್ಲಿ ಯಾವ್ದು ಬೇಕಾದ್ರೂ ಇರ್ಬೋದಿತ್ತು. ಸೊ ಈ ವಿನ ಎಕ್ಸಾಂಪಲ್ ತೊಗೊಂಡಿದ್ದಾನೆ. ಸೊ ವಿ ಅಂತಂದರೆ ಏನಪ್ಪ ಅಂತಂದರೆ ಅದು ವೆಟ್ರಿಫೈಡ್ ಬಾಂಡ್ ಇರುವಂಥ ಗ್ರೈಂಡಿಂಗ್ ವೀಲ್, ಅದು ವೆಟ್ರಿಫೈಡ್ ಬಾಂಡ್ ಇರುವಂಥ
ಗ್ರೈಂಡಿಂಗ್ ವೀಲ್ ಅಂತ ನಮಗದು ಹೇಳ್ತಾ ಇದೆ. ಅವ್ನು ಕೊಟ್ಟಿರೋ ಎಕ್ಸಾಂಪಲಲ್ಲಿ ನಮಗದು ವೆಟ್ರಿಫೈಡ್ ಬಾಂಡ್ ಇರುವಂಥ ಗ್ರೈಂಡಿಂಗ್ ವೀಲ್ ಅನ್ನೋದನ್ನು ಸ್ಪೆಸಿಫೈ ಮಾಡ್ತಾ ಇದೆ. ಇನ್ನು ಲಾಸ್ಟು ಮ್ಯಾನುಫ್ಯಾಕ್ಚರರ್ಸ್ ರೆಫರೆನ್ಸ್ ಅಂತ ಕೊಟ್ಟಿದ್ದಾನೆ. ನಂಬರ್ 6, ಕಾಲಮ್ ನಂಬರ್ 6, 0 to 6 ಅಂತಂದರೆ ಒಟ್ಟು 7 ಕಾಲಮ್ ಇದೆ. 0 ಅಂದರೆ ಇದು 1 2 3 4 5 6 7 ಕಾಲಮ್ ಇದೆ ಒಟ್ಟು. ಮ್ಯಾನುಫ್ಯಾಕ್ಚರರ್ ರೆಫರೆನ್ಸ್ ಈ 23 ಅನ್ನೋದು ಮ್ಯಾನುಫ್ಯಾಕ್ಚರರ್ಗೆ ರೆಫರೆನ್ಸ್. ಮ್ಯಾನುಫ್ಯಾಕ್ಚರರ್ ರೆಫರೆನ್ಸು ಅದು ಮ್ಯಾನುಫ್ಯಾಕ್ಚರರ್ಸ್ ಓನ್ ಐಡೆಂಟಿಫಿಕೇಷನ್ ಮಾರ್ಕ್ ಫಾರ್ ದಿ ವೀಲ್. ಆ ವೀಲ್ಗೋಸ್ಕರ ಅವರು ಓನಾಗಿ ಒಂದು ಐಡೆಂಟಿಫಿಕೇಷನ್ ಇಟ್ಕೊಂಡಿರ್ತಾರೆ. ಇದು ಕೂಡ ಆಪ್ಷನಲ್ ಇರುತ್ತದೆ. ಆಪ್ಷನಲ್ ಅಂತಂದರೆ ಕೆಲವು ವೀಲಲ್ಲಿ ಇರ್ತದೆ, ಕೆಲವು ಕಂಪ್ನಿಗಳು ಹಾಕಿರಲ್ಲ ಇದನ್ನು. ಸೊ ಈ ಎಕ್ಸಾಂಪಲ್ನ ಕನ್ಫ್ಯೂಸ್ ಮಾಡ್ಕೊಳ್ಳದೆ ನಾನು ಇಂಡಿವಿಜುವಲ್ ಆಗಿ ಏನೇನು ಇರುತ್ತೆ ಅಥವಾ ಏನೇನು ಇರ್ಬೋದಾಗಿತ್ತು ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಇನ್ನು ಇಷ್ಟೆಲ್ಲ ಆದಮೇಲೆ ಸ್ಪೆಸಿಫಿಕೇಷನ್ ಆಫ್ ದಿ ಗ್ರೈಂಡಿಂಗ್ ವೀಲ್ ಅಂದರೆ ಈ ಗ್ರೈಂಡಿಂಗ್ ವೀಲ್ನ ನಾವು ಸ್ಪೆಸಿಫೈ ಮಾಡಬೇಕಾಗುತ್ತೆ. ಎಲ್ಲದರಲ್ಲೂ ನಾವು ಸ್ಪೆಸಿಫಿಕೇಷನ್ ಇದ್ದೇ ಇರ್ತದೆ. ಕ್ಲಾಸಿಫಿಕೇಷನ್ ಅಂತೀವಿ ಅಥವಾ ಸ್ಪೆಸಿಫಿಕೇಷನ್ ಅಂತ ಕರಿತೀವಲ್ವಾ. ಈ ಸ್ಪೆಸಿಫಿಕೇಷನ್ ಪ್ರತಿಯೊಂದರಲ್ಲೂ ನಾವು ಮಾಡಬೇಕಾಗುತ್ತೆ. ಈ ಫೈಲಲ್ಲಿ ಸ್ಪೆಸಿಫಿಕೇಷನ್ ಇತ್ತು, ಡ್ರಿಲ್ಲಲ್ಲಿ ಸ್ಪೆಸಿಫಿಕೇಷನ್ ಇತ್ತು, ರೀಮರಲ್ಲಿ ಸ್ಪೆಸಿಫಿಕೇಷನ್ ಇತ್ತು, ಸೈಜು, ಮೆಟೀರಿಯಲ್ಲು ಆ ಥರದ್ದೆಲ್ಲ ಇರ್ತಾವಲ್ಲ. ಅದೇ ಥರ ಇದರಲ್ಲೂ ಗ್ರೈಂಡಿಂಗ್ ವೀಲಲ್ಲೂ ಕೆಲವು ಸ್ಪೆಸಿಫಿಕೇಷನ್ ಇದೆ. ಅದೇನೇನು ಅಂತಂದರೆ, ಮೊದಲನೇದು ಸ್ಟ್ಯಾಂಡರ್ಡ್ ವೀಲ್ ಮಾರ್ಕಿಂಗ್ ಇರಬೇಕು. ಈ ಸ್ಪೆಸಿಫಿಕೇಷನಲ್ಲಿ ಸ್ಟ್ಯಾಂಡರ್ಡ್ ವೀಲ್ ಮಾರ್ಕಿಂಗ್ ಇರಬೇಕು. ಅಂದರೆ ಇಷ್ಟೊತ್ತು ನಾವು ನೋಡೋದಲ್ಲ ಸ್ಟ್ಯಾಂಡರ್ಡ್ ಮಾರ್ಕಿಂಗ್ ಸಿಸ್ಟಮು, ಆ ಮಾರ್ಕಿಂಗ್ ಇರಬೇಕು ಅದರಲ್ಲಿ. ಅದು ಕೂಡ ಒಂದು ಸ್ಪೆಸಿಫಿಕೇಷನು, ಆ ಮಾರ್ಕಿಂಗು ಇರಬೇಕು. ನೆಕ್ಸ್ಟು ಡಯಾಮೀಟ್ರ್ ಆಫ್ ದ ವೀಲ್ ಇರಬೇಕು. ಎಷ್ಟು ದೊಡ್ಡದು ಡಯಾಮೀಟ್ರ್ ಬೇಕು ನಮಗೆ ವೀಲು? 200 mm, 250 mm, 150 mm ದೊಡ್ಡದು ಡಯಾಮೀಟ್ರು, ಟೋಟಲ್ ಡಯಾಮೀಟ್ರ್ ಇದೆಯಲ್ಲ, ಆ ಡಯಾಮೀಟ್ರು ಎಷ್ಟಿದೆ ಅಂತಂದು ಹೇಳಬೇಕು. ನೆಕ್ಸ್ಟು ಬೋರ್ ಡಯಾಮೀಟ್ರ್ ಆಫ್ ದ ವೀಲ್. ಬೋರ್ ಅಂತಂದರೆ ಫಿಕ್ಸ್ ಮಾಡ್ತೀವಲ್ಲ, ಆ ಬೋರ್ ಚಿಕ್ಕ ಹೋಲ್ ಇರ್ತದಲ್ಲ ಅದರಲ್ಲಿ, ಆ ಹೋಲ್ದ ಡಯಾಮೀಟ್ರೂ ನಾವು ಹೇಳಬೇಕಾಗುತ್ತೆ. ಹೋಲ್ದ ಡಯಾಮೀಟ್ರೂ ಕೂಡ ನಾವು ಸ್ಪೆಸಿಫೈ ಮಾಡಿ ಹೇಳಬೇಕಾಗುತ್ತೆ. ಆ್ಯಂಡ್ ಥಿಕ್ನೆಸ್ ಆಫ್ ದಿ ವೀಲ್, ಮತ್ತು ಅದರ ಥಿಕ್ನೆಸ್ ಇದೆಯಲ್ಲ, 20 mm, 15 mm, 10 mm, 6 mm, 3 mm ಅಂತ ನಾವು ಅದ್ರ ಥಿಕ್ನೆಸ್ಸು ಕೂಡ ನಾವು ಸ್ಪೆಸಿಫಿಕೇಷನಲ್ಲಿ ಹೇಳಬೇಕಾಗುತ್ತೆ. ಆ್ಯಂಡ್ ಟೈಪ್ ಆಫ್ ದಿ ವೀಲ್. ಈ ಟೈಪ್ ಆಫ್ ದಿ ವೀಲ್ ಅಂತಂದರೆ ಶೇಪು. ಈ ಫ್ಲ್ಯಾಟ್ ಇರುತ್ತಲ್ಲ ಮುಂದಗಡೆ, ಅದು ವಿ ಶೇಪಲ್ಲಿ ಬೇಕಾದ್ರೆ ಇರ್ಬೋದು. ಸೊ ಅದನ್ನು ಟೈಪ್ ಅಂತ ಕರಿತೀವಿ. ಇದಿಷ್ಟೂ ಸ್ಪೆಸಿಫೈ ಮಾಡಿ ನಾವು ಹೇಳಬೇಕು. ಸ್ಪೆಸಿಫಿಕೇಷನಲ್ಲಿ ಗ್ರೈಂಡಿಂಗ್ ವೀಲ್ ಸ್ಪೆಸಿಫಿಕೇಷನಲ್ಲಿ ಇದಿಷ್ಟು ಇರಬೇಕು. ಏನೇನು ಇರಬೇಕು? ಸ್ಟ್ಯಾಂಡರ್ಡ್ ವೀಲ್ ಮಾರ್ಕಿಂಗ್ ಇರಬೇಕು, ಡಯಾಮೀಟ್ರ್ ಆಫ್ ದ ವೀಲ್ ಇರಬೇಕು, ಬೋರ್ ಡಯಾಮೀಟರ್ ಆಫ್ ದ ವೀಲ್ ಇರಬೇಕು, ಥಿಕ್ನೆಸ್ ಇರಬೇಕು, ಮತ್ತು ಟೈಪ್ ಆಫ್ ದ ವೀಲ್. ಇದಿಷ್ಟೂ ಸ್ಪೆಸಿಫೈ ಮಾಡಿ ಹೇಳಬೇಕು. ಆವಾಗಲೇ ನಮಗೆ ಒಂದು ಪರ್ಟಿಕ್ಯುಲರ್ ವೀಲ್ನ ಕೊಡ್ತಾರೆ, ಅಥವಾ ಇದು ಇಂಥ ಪರ್ಟಿಕ್ಯುಲರ್ ವೀಲ್ ಅಂತ ನಾವು ಹೇಳ್ಬೋದು. ಎಕ್ಸಾಂಪಲ್ ಏನಂತ ಕೊಟ್ಟಿದ್ದಾನೆ ನೋಡೋಣ. ಇಲ್ಲಿ ನೋಡಿ, ಎಕ್ಸಾಂಪಲ್ ಕೊಟ್ಬಿಡ. 32A46H 8V 250 × 20 × 32 ಸ್ಟ್ರೈಟ್ ವೀಲ್ ಅಂತ ಕೊಟ್ಬಿಟ್ಟ ಎಕ್ಸಾಂಪಲು. ಇದರಲ್ಲಿ ಏನೇನು ಇದು ನೋಡಿ, 32A ಇದಿಷ್ಟಿದೆಯಲ್ಲ, ಇದು ಬೇರೆ, ಈ 250 ಮತ್ತು 20 32 ಸ್ಟ್ರೈಟ್ ವೀಲ್ ಇದಿಷ್ಟು ಇದ್ದಾವೆ. ಇದಿಷ್ಟು ಏನೇನು ಅಂತ ನೋಡೋಣ. ಇಲ್ಲಿ ಈ ಸ್ಟ್ಯಾಂಡರ್ಡ್ ವೀಲ್ ಮಾರ್ಕಿಂಗ್ ಅಂದರೆ ಯಾವುದು ನೋಡೋಣ. ಈಗ ನೋಡಿದ್ದು ಸ್ಟ್ಯಾಂಡರ್ಡ್ ವೀಲ್ ಮಾರ್ಕಿಂಗ್ ಅಂತಂದರೆ ಈ ಎಕ್ಸಾಂಪಲ್ ಕೊಟ್ಟಿರೋದ್ರಲ್ಲಿ 32A46H 8V ಇದಿಷ್ಟು ಇರಬೇಕು. ಸ್ಟ್ಯಾಂಡರ್ಡ್ ಆಫ್ ಮಾರ್ಕಿಂಗ್ ಅಂತ ಏನು ಕರಿತೀವಿ, ಈ ಮಾರ್ಕಿಂಗು ವೀಲಲ್ಲಿ ಇರುತ್ತೆ. ಮಾರ್ಕಿಂಗು ಈ ವೀಲಲ್ಲಿ ಇರುತ್ತೆ. ನೆಕ್ಸ್ಟು ಈ ಡಯಾಮೀಟರ್ ಆಫ್ ದ ವೀಲು ಇಲ್ಲಿ ಕೊಟ್ಟಿದ್ದಾನೆ 250. ಇದು ಎಲ್ಲಿರುತ್ತೆ ನೋಡೋಣ. ನೋಡಿ, ಡಯಾಮೀಟರ್ ಆಫ್ ದ ವೀಲ್ ಅದು ಈ 250 ಅನ್ನೋದು ಡಯಾಮೀಟರ್ ಆಫ್ ದ ವೀಲ್. ನೆಕ್ಸ್ಟು ಬೋರ್ ಡಯಾಮೀಟರ್ ವೀಲ್ ಕೇಳಿದ್ದಾನೆ. ಬೋರ್ ಡಯಾಮೀಟರ್ ವೀಲ್ ನೋಡಿ 20. ಈ 20 ಇದೆಯಲ್ಲ, ಈ 20 ಬೋರ್ ಡಯಾಮೀಟರ್ ಆಫ್ ದ ವೀಲ್. ನೆಕ್ಸ್ಟು ಈ 32 ಕೊಟ್ಟಿದ್ದಾನೆ. ಏನಿದು ಥಿಕ್ನೆಸ್ ಆಫ್ ದ ವೀಲ್. 32 ಏನು ಥಿಕ್ನೆಸ್ ಇದೆ, ಅದರದ್ದು ಥಿಕ್ನೆಸ್ ಎಷ್ಟಿದೆ ಅಂತ ಹೇಳ್ತಾ ಇದೆ. 32 mm ಅದು ಏನೋ ಇರ್ತದೆ mm. ಸೊ ಇದು ಥಿಕ್ನೆಸ್ ಆಫ್ ದ ವೀಲು ನೋಡಿ. ಇದು ಮೇಲ್ಗಡೆ 32A46H 8V ಅನ್ನೋದು ಸ್ಟ್ಯಾಂಡರ್ಡ್ ಮಾರ್ಕಿಂಗ್ ಸಿಸ್ಟಮ್ನಲ್ಲಿ ಬರುವಂಥ ಮಾರ್ಕಿಂಗು. 250 ಡಯಾಮೀಟರ್ ಆಫ್ ದ ವೀಲು, 20 ಬೋರ್ ಡಯಾಮೀಟರ್ ಆಫ್ ದ ವೀಲು, 32
ಥಿಕ್ನೆಸ್ ಆಫ್ ದ ವೀಲ್. ಇನ್ನು ಸ್ಟ್ರೈಟ್ ವೀಲ್ ಅನ್ನೋದು ಟೈಪ್ ಆಫ್ ದ ವೀಲ್, ಸ್ಟ್ರೈಟ್ ವೀಲ್ ಅದರಲ್ಲಿ ವಿ ಶೇಪಲ್ಲೂ ಬರುತ್ತೆ. ಇಲ್ಲಿ ಕೊಟ್ಟಿರೋದು ಅವನು ಎಕ್ಸಾಂಪಲು ಸ್ಟ್ರೈಟ್ ವೀಲು. ಸೊ ಇದಿಷ್ಟು ಸ್ಪೆಸಿಫಿಕೇಷನ್ ಮಾಡಿ ನಾವು ಹೇಳಬೇಕಾಗುತ್ತೆ. ಸ್ಪೆಸಿಫಿಕೇಷನಲ್ಲಿ ಇಷ್ಟು ಇರಬೇಕಾಗುತ್ತೆ. ನಮ್ಗೆ ಇಷ್ಟು ಇದ್ದರೆ ಅದು ಪರ್ಫೆಕ್ಟ್ ಅಂತ. ಯೂಶಲಾಗಿ 5 ಮಾರ್ಕಿಂಗ್ ಸಿಸ್ಟಮ್ ಇರ್ತದೆ, ಬಟ್ ಆ್ಯಕ್ಚುಲಿ ಇರಬೇಕಾಗಿದ್ದು 7. ಇದು ಸ್ಟ್ಯಾಂಡರ್ಡ್ ಮಾರ್ಕಿಂಗಲ್ಲೂ ಮಾರ್ಕಿಂಗು ಇರಬೇಕು, ಡಯಾಮೀಟ್ರೂ ಇರಬೇಕು, ಬೋರ್ ಡಯಾಮೀಟರು, ಥಿಕ್ನೆಸ್ಸು, ಟೈಪು, ಇದಿಷ್ಟು ಸ್ಪೆಸಿಫೈ ಮಾಡಿ ಹೇಳಬೇಕಾಗುತ್ತೆ. ಇನ್ನು ನೆಕ್ಸ್ಟು ಅಸೈನ್ಮೆಂಟ್ಗೆ ಹೋಗೋಣ. ಇದರಲ್ಲಿ ಯಾವ್ಯಾವ ಥರ ಕ್ವಶನ್ಗಳು ಕೇಳ್ಬೋದು ಅಂತ ನೋಡೋಣ. ನಂಬರ್ 1, ಎ ಗ್ರೈಂಡಿಂಗ್ ವೀಲ್ ವಿತ್ ಸ್ಟ್ಯಾಂಡರ್ಡ್ ಮಾರ್ಕಿಂಗ್ ಸಿಸ್ಟಮ್ ಈಸ್ ಗಿವನ್ ಬಿಲೋ. ನೇಮ್ ದಿ ಕೋಡ್ ಆಫ್ ದ ರೆಪ್ರೆಸೆಂಟೇಷನ್ ಈಸ್ ಮಾರ್ಕ್ಡ್. ಇಲ್ಲಿ ಒಂದು ಗ್ರೈಂಡಿಂಗ್ ವೀಲ್ ಕೊಟ್ಟಿದ್ದಾನೆ, ಇಲ್ಲಿ ಸ್ಟ್ಯಾಂಡರ್ಡ್ ಮಾರ್ಕಿಂಗು ಕೊಟ್ಟಿದ್ದಾನೆ. A60, J6, V ಅಂತ ಕೊಟ್ಬಿಟ್ಟಿದ್ದಾನೆ. ನೋಡಿ, ಇಲ್ಲಿ 7 ಇರಬೇಕಾಗಿತ್ತು. ಈ ಕೆಲವು ಆಪ್ಷನಲ್ಲಿ ಇದೆಯಲ್ಲ, ಕೊನೆಯದು ಮೊದಲನೇದು 2 ಆಪ್ಷನಲ್ಲಿ ಇತ್ತಲ್ಲ, ಈ 2 ಆಪ್ಷನನ್ನು ತೆಗೆದಾಕ್ಬಿಟ್ಟು ಬರೀ 5 ಕೊಟ್ಟಿದ್ದಾನೆ ಅವನು. ಇದಿಷ್ಟಿದ್ರೂ ಇದು ಸ್ಟ್ಯಾಂಡರ್ಡ್ ಮಾರ್ಕಿಂಗೇನೆ, ಇದಿಷ್ಟಿದ್ರೂ ಸ್ಟ್ಯಾಂಡರ್ಡ್ ಮಾರ್ಕಿಂಗೇನೆ. ಇದರಲ್ಲಿ ಅವನೇನು ಕೇಳಿದ್ದಾನೆ ಅಂದರೆ, ಈ ಎ ಅನ್ನೋದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಈ 60 ಅನ್ನೋದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಜೆ ಅನ್ನೋದು ಏನು ರೆಪ್ರೆಸೆಂಟ್ ಮಾಡುತ್ತೆ, ಈ 6 ಅನ್ನೋದು ಏನು ರೆಪ್ರೆಸೆಂಟ್ ಮಾಡುತ್ತೆ, ಈ ವಿ ಅನ್ನೋದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿ ಅಂತ ಹೇಳಿದ್ದಾನೆ. ಸೊ ಎ ಅನ್ನೋದು ನೋಡಿ, ಇಲ್ಲಿ ಎ ಇದೆ. ಈ ಎ ಅನ್ನೋದು ಏನಪ್ಪ ಇದು ಅಂತಂದರೆ ಟೈಪ್ ಆಫ್ ಅಬ್ರೆಸಿವ್. ಈ ಎ ಅನ್ನೋದು ಏನು ಹೇಳುತ್ತೆ ನಮಗೆ? ಟೈಪ್ ಆಫ್ ಅಬ್ರೆಸಿವ್. ಆ ವೀಲಲ್ಲಿರುವಂಥ ಅಬ್ರೆಸಿವ್ ಯಾವ ಟೈಪ್ದು ಅಂತ ಹೇಳುತ್ತೆ. ಅಲ್ಯೂಮಿನಿಯಂ ಆಕ್ಸೈಡಾ, ಸಿಲಿಕೇಟಾ, ಇದು ಈ ಥರದ್ದು ಹೇಳುತ್ತೆ. ಎ ಅನ್ನೋದು ನಮಗೆ ಟೈಪ್ ಆಫ್ ಅಬ್ರೆಸಿವ್. ಇನ್ನು ಬಿ ಇಲ್ಲಿ ಅಲ್ಲ ಅಂದರೆ 60. ಈ ಬಿ ಏನು ಹೇಳುತ್ತೆ ಅಂತಂದರೆ ಗ್ರೈನ್ ಸೈಜ್ ಹೇಳುತ್ತೆ. ಆ ಗ್ರೈನ್ದು ಅಬ್ರೆಸಿವ್ ಗ್ರೈನ್ಗಳಿದಾವಲ್ಲ, ಆ ಗ್ರೈನ್ ಸೈಜು ಈ 60 ಅನ್ನೋದು ಆ ಅಬ್ರೆಸಿವ್ ಗ್ರೈನ್ ಸೈಜನ್ನ ಹೇಳುತ್ತೆ. ಇನ್ನು ಜೆ ಅನ್ನೋದು, ಜೆ ಅಂದರೆ ಏನು ಹೇಳುತ್ತೆ ಅಂತಂದರೆ ಅದು ಗ್ರೇಡ್ ಹೇಳುತ್ತೆ. ಜೆ ಗ್ರೇಡ್ ಹೇಳುತ್ತೆ. ಜೆ ಇರ್ಬೋದು, ಎಮ್ ಇರ್ಬೋದು, ಝಡ್ ಇರ್ಬೋದು, ಯಾವ್ದು ಬೇಕಾದ್ರೂ ಇರ್ಬೋದು. ಸೊ ಈ ಜೆ ಅನ್ನೋದು ಗ್ರೇಡ್ ಅನ್ನೋದನ್ನು ತೋರಿಸುತ್ತೆ. ನೋಡಿ, ಇಲ್ಲಿ ಎ ಇದೆ, ಇಲ್ಲಿ ಜೆ ಇದೆ, ಇಲ್ಲಿ ವಿ ಇದೆ, 3 ಆಲ್ಫಾಬೆಟೇ. ಆದರೆ ಪೊಸಿಷನ್ ಮಾತ್ರ ಚೇಂಜ್ ಇದೆ. ಪೊಸಿಷನ್ನು ಚೇಂಜ್ ಇದೆ. ಮಧ್ಯದಲ್ಲಿ ಬರೋದು ಗ್ರೇಡು, ಮೊದಲು ಬರೋದು ಟೈಪ್ ಆಫ್ ಅಬ್ರೆಸಿವ್, ಇದಕ್ಕಿಂತ ಮೊದಲು ನಂಬರ್ ಬರುತ್ತೆ, ಅದು ಮ್ಯಾನುಫ್ಯಾಕ್ಚರರ್ ಸಿಂಬಲ್. ಅದು ಇಲ್ಲಿ ಈ ಎಲ್ಲ ಆಲ್ಫಾಬೆಟ್ಗೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಮೊದಲು ಬರೋ ಆಲ್ಫಾಬೆಟು ಟೈಪ್ ಆಫ್ ಅಬ್ರೆಸಿವ್, ಮಧ್ಯದಲ್ಲಿ ಬರೋ ಆಲ್ಫಾಬೆಟು ಗ್ರೇಡು, ಗ್ರೇಡು, ಕೊನೆಯಲ್ಲಿ ಬರೋ ಆಲ್ಫಾಬೆಟ್ ಏನು ಅಂತ ನೋಡೋಣ ಈಗ ಫಸ್ಟು. ನೆಕ್ಸ್ಟು ಡಿ, ಆ 6 ಅನ್ನೋದು ಏನು ಹೇಳುತ್ತಪ್ಪ ಅಂತಂದರೆ ಸ್ಟ್ರಕ್ಚರ್. ಇದ್ರ ಸ್ಟ್ರಕ್ಚರು ಸ್ಟ್ರಾಂಗ್ ಆಗಿದೆಯಾ, ವೀಕ್ ಆಗಿದೆಯಾ ಅಂತ ಹೇಳುತ್ತೆ. ಆ್ಯಂಡ್ ಇ ಅನ್ನೋದು ಟೈಪ್ ಆಫ್ ಬಾಂಡ್. ಅದರಲ್ಲಿ ನಾವು ಯಾವ ಥರದ ಬಾಂಡ್ ಯೂಸ್ ಮಾಡಿದ್ದೀವಿ, ವೆಟ್ರಿಫೈಡ್ ಬಾಂಡಾ, ರೆಸೊನೇಟ್ ಬಾಂಡಾ, ಆ ಥರ ಯಾವ್ಯಾವ ಟೈಪ್ ಬಾಂಡ್ಗಳಿದಾವಲ್ಲ ಅದರಲ್ಲಿ ಯಾವ ಬಾಂಡ್ ಇದು ಅಂತ ಹೇಳುತ್ತೆ. ಮೊದಲನೇ ಆಲ್ಫಾಬೆಟು ಟೈಪ್ ಆಫ್ ಅಬ್ರೆಸಿವ್ ಹೇಳುತ್ತೆ, ಮಧ್ಯದಲ್ಲಿರೋ ಆಲ್ಫಾಬೆಟು ಗ್ರೇಡ್ ಹೇಳುತ್ತೆ, ಕೊನೆಯಲ್ಲಿರೋ ಆಲ್ಫಾಬೆಟು ಟೈಪ್ ಆಫ್ ಬಾಂಡ್ ಹೇಳುತ್ತೆ, ಟೈಪ್ ಆಫ್ ಬಾಂಡ್ ಅಂತ ಹೇಳುತ್ತೆ. ಸೊ ಇದಿಷ್ಟು ನಿಮಗೆ ಗೊತ್ತಿರಬೇಕು. ಇದಿಷ್ಟು ಈ ಥರ ಕ್ವಶನ್ಗಳನ್ನ ನಿಮಗೆ ಕೇಳ್ತಾನೆ ಇರ್ತಾನೆ, ಬೇರೆ ಬೇರೆ ಥರ ತಿರುಗಿಸಿ ಮುರುಗಿಸಿ. ಅವಾಗ ಅದೆಲ್ಲ ನಿಮಗೇನು ಅಂತ ಗೊತ್ತಿದ್ದರೆ ಸಲೀಸಾಗಿ ಆನ್ಸರ್ ಮಾಡ್ಬೋದು. ಕ್ವಶನ್ ನಂಬರ್ 2 ನೋಡೋಣ. ವಾಟ್ ಎ ರೆಪ್ರೆಸೆಂಟ್ಸ್ ಇನ್ ಗ್ರೈಂಡಿಂಗ್ ವೀಲ್ ಸ್ಪೆಸಿಫಿಕೇಷನ್ 32A46H8V. ಈ ಒಂದು ಇದು ಸ್ಟ್ಯಾಂಡರ್ಡ್ ಮಾರ್ಕಿಂಗ್ ಸಿಸ್ಟಮ್, ಸ್ಟ್ಯಾಂಡರ್ಡ್ ಮಾರ್ಕಿಂಗು ಅಲ್ವಾ. ಈ ಸ್ಟ್ಯಾಂಡರ್ಡ್ ಮಾರ್ಕಿಂಗಲ್ಲಿ ಈ ಎ ಅನ್ನೋದು ಏನು ಹೇಳುತ್ತೆ ಅಂತ ಅವ್ನು ಕೇಳ್ತಾ ಇರೋದು. ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಈ ಎ ಅನ್ನೋದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಈ ಎ ಅನ್ನೋದು ಏನು ರೆಪ್ರೆಸೆಂಟ್ ಮಾಡುತ್ತೆ? ನಾವು ಈಗಾಗಲೇ ಲಾಸ್ಟ್ ಕ್ವಶನಲ್ಲಿ ನೋಡಿದ್ವಿ, ಟೈಪ್ ಆಫ್ ಅಬ್ರೆಸಿವ್. ಈ ಎ ಅನ್ನೋದು ಟೈಪ್ ಆಫ್ ಅಬ್ರೆಸಿವ್. The answer is D. The answer is D. And question number 3, what 46 represent in standard marking system of grinding wheel? Same ಅಲ್ಲೇ ಕೊಟ್ಟಿದ್ದಾನೆ, ಅದೇ ಸಿಸ್ಟಮ್ ಮಾರ್ಕಿಂಗು 32A46H8V ಅಂತ. ಇದರಲ್ಲಿ
ಈ 46 ಅನ್ನೋದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಈ 46 ಅನ್ನೋದು ನಮಗೆ ಏನು ಹೇಳ್ತಾ ಇದೆ ಅಂತ. 46 ಅನ್ನೋದು ಗ್ರೇಡನ್ನು ಹೇಳ್ತಾ ಇದೆಯಾ, ಗ್ರೈನ್ನ ಹೇಳ್ತಾ ಇದೆಯಾ, ಟೈಪ್ ಆಫ್ ಬಾಂಡ್ ಅಂತ ಹೇಳ್ತಾ ಇದೆಯಾ, ಅಥವಾ ಅಬ್ರೆಸಿವ್ ಟೈಪನ್ನು ಹೇಳ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾನೆ. ಈ 4ರಲ್ಲಿ ಯಾವುದನ್ನ ಒಂದು ಸರಿ ಇರುತ್ತೆ. ಸೊ ಈ 46 ಅನ್ನೋದು ಏನೋ ನಾವು ಲಾಸ್ಟ್ ಕ್ವಶನಲ್ಲೂ ನೋಡಿದ್ವಿ ಅದನ್ನು. ದಿ ಆನ್ಸರ್ ಈಸ್ ಬಿ, ಗ್ರೈನ್ ಸೈಜ್. ಏನದು ಅಲ್ಲ, 46 ಅನ್ನೋದು ಗ್ರೈನ್ ಸೈಜು. ಇವನಿಲ್ಲಿ 46 ಕೇಳಿದ್ದಾನೆ, ಇಲ್ಲಿ ಎ ಅಂತ ಕೇಳಿದ್ದಾನೆ ಮೇಲ್ಗಡೆ ಅಲ್ವಾ. ಎ ಅಂತಂದರೆ ಟೈಪ್ ಆಫ್ ಅಬ್ರೆಸಿವ್, ಇಲ್ಲಿ ನಂಬರ್ 46 ಅಂತಂದರೆ ಬಿ, ಗ್ರೈನ್ ಸೈಜ್. ಗ್ರೈನ್ ಸೈಜು, ಗ್ರೈನ್ ಯಾವ್ಯಾವ ಸೈಜಲ್ಲಿ ಬರುತ್ತಲ್ಲ ಆ ಗ್ರೈನ್ ಸೈಜನ್ನು ಹೇಳ್ತಾ ಇದೆ, ರೆಪ್ರೆಸೆಂಟ್ ಮಾಡ್ತಾ ಇದೆ. ಆ್ಯಂಡ್ ಕ್ವಶನ್ ನಂಬರ್ 4, what 5 denotes in grinding wheel specification 41A 46H 5U8. ನೋಡಿ ಇದಿಷ್ಟು ಮಾರ್ಕಿಂಗು, ಸ್ಟ್ಯಾಂಡರ್ಡ್ ಮಾರ್ಕಿಂಗು. ಈ ಸ್ಟ್ಯಾಂಡರ್ಡ್ ಮಾರ್ಕಿಂಗಲ್ಲಿ ಈ 5 ಅಂತಿದೆಯಲ್ಲ, ಈ 5 ಅನ್ನೋದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಥವಾ ಏನನ್ನ ಸ್ಪೆಸಿಫೈ ಮಾಡುತ್ತೆ ಅಥವಾ ಏನು ಹೇಳ್ತಾ ಇದೆ 5 ಅಂದರೆ? 5 ಅಂದರೆ ನಮಗೇನು ಗೊತ್ತಾಗಬೇಕು? 5 ಅಂದರೆ ಏನದು? 5 ಅಂತಂದರೆ ದಿ ಆನ್ಸರ್ ಈಸ್ ಸಿ, ಸ್ಟ್ರಕ್ಚರ್. 5 ಅಂತಂದರೆ ಸ್ಟ್ರಕ್ಚರು, ಅದರಲ್ಲಿ ಎಷ್ಟು ಅಮೌಂಟ್ ಆಫ್ ಬಾಂಡ್ ಇದೆ ಮತ್ತು ಎಷ್ಟು ಕ್ಲೋಸ್ ಆಗಿ ಅಂಟ್ಕೊಂಡಿದೆ ಅಂತ ಹೇಳ್ತಾ ಇದೆ. ಈ 5 ಅನ್ನೋದು ನಮಗೆ ಅದನ್ನು ಹೇಳ್ತಾ ಇದೆ. ಇನ್ನು ನೆಕ್ಸ್ಟ್ ಕ್ವಶನ್ನು, ವಾಟ್ ವಿ ಡಿನೋಟ್ಸ್ ಇನ್ ಗ್ರೈಂಡಿಂಗ್ ವೀಲ್ ಸ್ಪೆಸಿಫಿಕೇಷನ್. ಸೇಮ್ ಇಲ್ಲಿ ಕೊಟ್ಟಿದ್ದಾನೆ 32A 46H 8V. ಇದರಲ್ಲಿ ವಿ ಅನ್ನೋದು ಏನನ್ನು ಹೇಳುತ್ತೆ? ಈ ವಿ ಅನ್ನೋದು ನಮ್ಗೆ ಏನು ಹೇಳ್ತಾ ಇದೆ ಅಥವಾ ನಮಗೆ ಆ ವಿ ಅನ್ನೋದಂದರೆ ಏನು ಗೊತ್ತಾಗ್ತಾ ಇದೆ ಅಂತಂದರೆ ಬಾಂಡ್. ವಿ ಅನ್ನೋದು ಬಾಂಡ್. ಯಾವ ಟೈಪ್ ಆಫ್ ಬಾಂಡ್? ವಿ ಅನ್ನೋದು ವೆಟ್ರಿಫೈಡ್ ಬಾಂಡ್ ಅಂತ. ವಿ ಅನ್ನೋದು ವೆಟ್ರಿಫೈಡ್ ಬಾಂಡ್. ಈ ವಿ ಜಾಗದಲ್ಲಿ ಎಸ್ ಇದ್ದಿದ್ರೆ ಅದು ಸಿಲಿಕೇಟ್ ಬಾಂಡ್ ಆಗ್ತಿತ್ತು. ಸೊ ಇದರಲ್ಲಿ ವಿ ಅಂತಂದರೆ ಇದು ವೆಟ್ರಿಫೈಡ್ ಬಾಂಡ್ ಅಂತ. ಈ ವಿ ಅನ್ನೋದು ಬಾಂಡ್, ಯಾವ ಟೈಪ್ ಬಾಂಡ್ ಅನ್ನೋದನ್ನ ನಮಗೆ ಹೇಳ್ತಾ ಇದೆ ಅಂದರೆ ಅಥವಾ ಸ್ಪೆಸಿಫೈ ಮಾಡ್ತಾ ಇದೆ. ಸೊ ಇನ್ನೊಂದು ಕ್ವಶನ್ ಇದೆ, ವಾಟ್ ಹೆಚ್ ಡಿನೋಟ್ಸ್ ಇನ್ ದಿ ಸ್ಪೆಸಿಫಿಕೇಷನ್ ಆಫ್ ಗ್ರೈಂಡಿಂಗ್ ವೀಲ್. ಸೇಮ್ ಕೊಟ್ಟಿದ್ದಾನೆ 32A 46H 8V ಅಂತ. ಇದರಲ್ಲಿ ಹೆಚ್ ಅನ್ನೋದು ಏನು ಹೇಳುತ್ತೆ ನಮಗೆ? ಆ ಹೆಚ್ ಅನ್ನೋದ್ರೆ ನಮಗೇನು ಗೊತ್ತಾಗ್ತಾ ಇದೆ ಅಂದರೆ ದಿ ಆನ್ಸರ್ ಈಸ್ ಸಿ, ಗ್ರೇಡ್. ಯಾವ ಗ್ರೇಡ್ ಗ್ರೈನ್ಸ್ನ ಯೂಸ್ ಮಾಡಿದ್ದಾರೆ ಅನ್ನೋದು ನಮಗೆ ಈ ಹೆಚ್ಚ ಜಾಗದಲ್ಲಿ ಏನಿದ್ರು ಅದು ನಮಗೆ ಗೊತ್ತಾಗುತ್ತೆ. ಗ್ರೇಡು ಬೇಕಾದಷ್ಟು ಇತ್ತಲ್ವಾ, A to Z ಇತ್ತು, ಕೋರ್ಸು, ಮೀಡಿಯಮು, ಫೈನು ಅಂತೆಲ್ಲ. ಸೊ ಅದನ್ನು ಹೇಳ್ತಾ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇಷ್ಟೊತ್ತು ನನ್ನ ಜೊತೆ ಇದ್ದಿದ್ದಕ್ಕೆ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ. ಕೊನೆಯಲ್ಲಿ ಒಂದು 6 ಕ್ವಶನ್ಸ್ಗಳಿದ್ದಾವೆ. 6 ಕ್ವಶನ್ಸ್ಗೆ ಆನ್ಸರ್ ಮಾಡಿ ನನಗೆ ಕಳಿಸಿ. ಎಲ್ಲರೂ ಕಳಿಸಿ. ಸುಮಾರು ಜನ ಕಳಿಸ್ತಾ ಇಲ್ಲ, ಸುಮಾರು ಜನ ಕಳಿಸ್ತಾ ಇದ್ದೀರಾ, ವೆರಿ ಗುಡ್. ಕಳಿಸ್ತಾ ಇರೋರಿಗೆಲ್ಲ ವೆರಿ ಗುಡ್. ಕಳಿಸ್ದೇ ಇರೋರು ಸ್ವಲ್ಪ ಕಳಿಸೋದಕ್ಕೆ ಟ್ರೈ ಮಾಡಿ. ಮತ್ತು ಯಾರೂ ಹೊರಗಡೆ ಓಡಾಡಬೇಡಿ, ಮನೇಲಿರಿ, ಮಾಸ್ಕ್ ಹಾಕ್ಕೊಂಡಿರಿ, ಕೈ ತೊಳ್ಕೊತಾ ಇರಿ ಅವಾಗವಾಗ ಸೋಪ್ ಹಾಕ್ಕೊಂಡು, ಆಯಿತಾ. ಸ್ಯಾನಿಟೈಸರ್ ಯೂಸ್ ಮಾಡಿ. ಸುಮ್ಮನೆ ಅನಾವಶ್ಯಕವಾಗಿ ಹೊರಗಡೆ ಓಡಾಡಬೇಡಿ. ಅವಾಗವಾಗ ಈ ವಿಡಿಯೋನ ನೋಡ್ತಾಯಿರಿ. ಒಂದು ಸಲ ಕನ್ಫ್ಯೂಷನ್ ಆದರೆ ಇನ್ನೊಂದು ಸಲ ನೋಡಿ. ಹಂಗೂ ಕನ್ಫ್ಯೂಷನ್ ಆದರೆ ಯಾವ ಟೈಮಲ್ಲಾದರೂ ನನಗೆ ಕಾಲ್ ಮಾಡಿ, ನಿಮಗೆ ಕನ್ಫ್ಯೂಷನ್ ಏನಿದೆ ಅನ್ನೋದನ್ನು ನೀವು ತಿಳ್ಕೊಬೋದು ಅಥವಾ ಕನ್ಫ್ಯೂಷನ್ನ ತೆಗೆದುಹಾಕ್ಬೋದು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ, ಭೇಟಿಯಾಗೋಣ. ಅಲ್ಲಿ ತನಕ ಗುಡ್ ಬಾಯ್.